ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಾಚೀನ ಮಾನವ ಗುಹೆಗಳಲ್ಲಿ ವಾಸಿಸುತ್ತಿದ್ದ. ಅವನ ಬಂಡೆಗಳ ಮೇಲೆ ನಡೆದು ಹೋಗಬೇಕಿತ್ತು. ಆಗ ಅವನು ತನ್ನ ಪಾದವನ್ನು ಮುಚ್ಚಿಕೊಳ್ಳಲು ಹುಲ್ಲಿನ ಚಾಪೆಗಳನ್ನು, ತೊಗಲನ್ನು ಮತ್ತು ಚಪ್ಪಟೆಯಾದ ಮರದ ತುಂಡುಗಳನ್ನು ಕಟ್ಟಿಕೊಳ್ಳುತ್ತಿದ್ದ. ಇವು ಅವನ ಪಾದದ ತಳವನ್ನು ರಚಿಸುತ್ತಿದ್ದವು. ಇವೇ ಜಗತ್ತಿನ ಮೊಟ್ಟಮೊದಲ ಪಾದರಕ್ಷೆಗಳು ಎನಿಸಿಕೊಂಡವು. ನಾಗರಿಕ ಮಾನವರಲ್ಲಿ ಪಾದರಕ್ಷೆಗಳನ್ನು ತಯಾರಿಸಿದವರೆಂದರೆ ಈಜಿಪ್ಟಿನವರು. ಅವರು ಚರ್ಮದ ಅಥವಾ ಪಪರೈಸ್ ಎಂಬ ಜೊಂಡು ಜಾತಿಯ ಸಸ್ಯದಿಂದ ಮಾಡಿದ ಅಟ್ಟೆಗಳಿಗೆ 2 ಪಟ್ಟಿಗಳನ್ನು ಹಾಕಿ ಪಾದಗಳಿಗೆ ಸಿಕ್ಕಿಸಿಕೊಳ್ಳುತ್ತಿದ್ದರು. ಪಾದದ ಬೆರಳುಗಳನ್ನು ರಕ್ಷಿಸಲು ಈ ಅಟ್ಟೆಯ ಮುಂಭಾಗವನ್ನು ಸ್ವಲ್ಪ ಮೇಲೆದ್ದುಕೊಂಡಿರುವ ಹಾಗೆ ಮಾಡಲಾಗುತ್ತಿತ್ತು. ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ತಯಾರಿಸಿದ ಇಂತಹ ಪಾದರಕ್ಷೆಗಳ ಮಾದರಿಗಳನ್ನು ಪತ್ತೆ ಹಚ್ಚಲಾಗಿದೆ. ಭಾರತದಲ್ಲಿ ಮೊಟ್ಟಮೊದಲ ಬೂಟನ್ನು ಧರಿಸಿದ ರಾಜನೆಂದರೆ ಕುಶಾನರ ಕಾಲದ ಕನಿಷ್ಕ. ಶೀತವಲಯದ ಕೆಲವು ದೇಶಗಳಲ್ಲಿ ಜನರು ಬೇರೆ ಬೇರೆ ರೀತಿಯ ಪಾದರಕ್ಷೆಗಳನ್ನು ತಯಾರಿಸಿದರು. ಹುಲ್ಲಿನ ಅಟ್ಟೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಅವು ಚೀಲಗಳಂತೆ ಕಾಣುತ್ತಿದ್ದವು. ಅವರಿಂಥ ಚೀಲಗಳೊಂದಿಗೆ ಕಾಲು ತೂರಿಸಿ ಕಟ್ಟಿಕೊಳ್ಳುತ್ತಿದ್ದರು. ಕಾಲಾನಂತರ ಇಟಲಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಆಕರ್ಷಕ ವಿನ್ಯಾಸಗಳುಳ್ಳ ಚರ್ಮದ ಶೂಗಳನ್ನು ತಯಾರಿಸಿದರು. ಶೂಗಳ ವಿನ್ಯಾಸಕ್ಕೆ ಕಾಲಕ್ಕೆ ತಕ್ಕಂತೆ ಜನರ ಅಭಿರುಚಿ ಮತ್ತು ಫ್ಯಾಷನ್ಗೆ ಅನುಗುಣವಾಗಿ ಬದಲಾಗುತ್ತಾ ಇರುತ್ತವೆ. ಉದಾಹರಣೆಗೆ 16ನೇ ಶತಮಾನದ ಜನರು ಮುಂಭಾಗ ತುಂಬ ಅಗಲವಾಗಿರುವ ಶೂಗಳನ್ನು ಬಯಸುತ್ತಿದ್ದರು. 17ನೇ ಶತಮಾನದಲ್ಲಿ ಹೆಚ್ಚು ಎತ್ತರದ ಇಮ್ಮಡಿ ಇರುವ ಶೂಗಳನ್ನು ಫ್ಯಾಷನ್ ಪ್ರಿಯರು ಧರಿಸುತ್ತಿದ್ದರು. ಕೆಲವು ರಾಜ ಮಹಾರಾಜರು ತಮ್ಮದೇ ವಿನ್ಯಾಸವನ್ನು ಕೊಟ್ಟು ಪಾದರಕ್ಷೆಗಳನ್ನು ಮತ್ತು ಶೂಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಪಾದರಕ್ಷೆಗಳ ತಯಾರಿಕೆಯಲ್ಲಿ ಆಧುನಿಕ ತಂತ್ರಗಳನ್ನು ಈಗ ಅಭಿವೃದ್ಧಿಪಡಿಸಲಾಗಿದೆ. ಈಗ ನಾನಾ ವಿಧದ ಶೂಗಳನ್ನು ತಯಾರಿಸಲಾಗುತ್ತಿದೆ.